ಪಕ್ಕದ ಗಲ್ಲಿಯಲ್ಲಿ ನನ್ನ ಹೆಸರಲ್ಲಿ ಒಂದು ಬಾರ್ ಇದೆ. ನಾನೇನಾದ್ರೂ ಸೋತ್ರೆ ಅದ್ ನಿನ್ಗೆ, ಆದ್ರೆ ನಾನ್ ಗೆದ್ರೆ ಈ ದುಡ್ಡು ಕಾರು ಎಲ್ಲ ನನಗ್ ವಾಪಸ್ ಸಿಗ್ಬೇಕು. ಇವಾಗ ಯಾವ ಗೇಮ್ನ ಆಡ್ಬೇಕು ಡೇವಿಡ್? ಸರಿ, ಯಾವ್ದಾದ್ರು ಗೇಮ್ ಹೇಳು. ಆದ್ರೆ ಇವತ್ತು ನಿನ್ ಹಣೆ ಬರನೆ ಸರಿ ಇಲ್ಲ. ಅದ್ನು ನೋಡೇ ಬಿಡೋಣ. ಗೇಮ್ ತುಂಬಾನೇ ಸಿಂಪಲ್. ನಾವಿಬ್ರು ಒಂದೊಂದು ಡೈಸ್ ನ ರೋಲ್ ಮಾಡೋಣ. ಯಾರಿಗ್ ಜಾಸ್ತಿ ಸಂಖ್ಯೆ ಸಿಗುತ್ತೋ ಅವನೇ ಗೆದ್ದ ಹಾಗೆ. ಏನಾದ್ರೂ ಟೈ ಆದ್ರೆ ಡೀಲರ್ ನಾನು, ಟೈ ಆದ್ರೆ ಡೀಲರೇ ಗೆದ್ದ ಹಾಗೆ. ಆದ್ರೆ ಆಯ್ತು. ಸಿಕ್ಸ್ ಬಂದ್ಬಿಡ್ತು. ನೀನ್ ಈಗ ಗೆಲ್ಲಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನೀನ್ ಹೊರಟೋಗ್ಬಿಡು. ಹೋಗು ಹೋಗು ಹೋಗು. ಎಸ್, ಈಗ ನೀನ್ ಬಾರು ಹೋಯ್ತಲ್ಲ, ಮತ್ತೇನಾದ್ರೂ ಇದ್ದೀಯ ಆಡಕ್ಕೆ? ಗುರು, ಯಾರಪ್ಪ ನೀನು? ಪೀಟರ್ ಡಿಕೋಸ್ಟಾ. ನಿನ್ ಪೂರ್ತಿ ಇಂಟ್ರೊಡಕ್ಷನ್ ಕೊಡೋ. ಟೈಮ್ ಬಂದಾಗ ಹೇಳ್ತೀನಿ. ಇವಾಗ ಗೇಮ್ ನೋಡು. ಓಕೆ, ನಾನು ಸೋತೆ. ಇವತ್ತಿಂದ ಈ ದುಡ್ಡು ಬಾರ್ ಎಲ್ಲ ನಿಂದೆ. ಇಷ್ಟು ಈಸಿಯಾಗಿ ನಿನಗೆ ಹೋಗಕ್ ನಾನು ಬಿಡಲ್ಲ ಪೀಟರ್. ಅಣ್ಣ, ನಿನಗ್ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನ್ ರಾಣಿನ ವಾಪಸ್ ಕೊಡಿಸ್ಬಿಟ್ಟಿಲ್ಲ ನೀನು. ಎಷ್ಟು ಧೈರ್ಯ ಇದ್ರೆ ನಮ್ಮ ಮೇಲೆ ಕೈ ಮಾಡ್ತೀಯಾ? ಡೇವಿಡ್ ನ ಸೋಲ್ಸೋನು ಇಲ್ಲಿವರೆಗೂ ಹುಟ್ಟೇ ಇಲ್ಲ. ಡೇವಿಡ್ ನನ್ನ ಹೆಸರು ಡೇವಿಡ್. ನೀವ್ ಯಾರನ್ನ ಕೆಣ್ಕಿದ್ದೀರಾ ಅಂತ ನಿಮಗೆ ಗೊತ್ತಿಲ್ಲ. ನನ್ ದುಡ್ಡು ವಾಪಸ್ ಕೊಟ್ಬಿಡು, ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ನನ್ ಮುಂಚೆನೆ ವಾರ್ನ್ ಮಾಡ್ಲಿಲ್ಲ ಅಂತ ಹೇಳ್ಬೇಡ. ಹೊಡಿರೋ ಇವನ್ನ. ನತಾಶಾ ಮ್ಯಾಮ್, ನೀವಿಲ್ಲಿ? ಪೀಟರ್, ನೀನ್ ಚೆನ್ನಾಗಿದ್ಯಾ? ಡೇವಿಡ್, ನೀನು ಗ್ಯಾಮ್ಲಿಂಗ್ ಕಿಂಗ್ ಅನ್ಕೋತೀಯ, ಮತ್ತೆ ಒಂದ್ ಸೋಲನ್ನು ಒಪ್ಕೊಳಕ್ಕಾಗಲ್ವಾ? ಯಾರೇ ನೀನು? ಕಸಿನೋ ಪ್ರೈಡ್ ನ ಓನರ್ ಮತ್ತೆ ಗೋಮ್ಸ್ ಫ್ಯಾಮಿಲಿ ವಾರಸ್ದಾರಳು ನತಾಶಾ ಘೋಷ್. ಅಣ್ಣ, ಗೋಸ್ ಫ್ಯಾಮಿಲಿ ಇವತ್ತು ಯಾಕೋ ದಿನನೇ ಸರಿ ಇಲ್ಲ. ಘೋಷ್ ಫ್ಯಾಮಿಲಿ ಯಜಮಾನಿ ಇಲ್ಲೇನ್ ಮಾಡ್ತಾ ಇದ್ದಾಳೆ? ಅಣ್ಣ, ಅವ್ರ ಬೆಟ್ಟಿಂಗ್ ಅಲ್ಲಿ ದೊಡ್ಡ ಫ್ಯಾಮಿಲಿ ಅವರು. ಪೀಟರ್ ನನ್ ಕಡೆ ಅವನು. ಸರಿ ನತಾಶಾ ಮೇಡಮ್, ನನಗೆ ಗೊತ್ತಿರ್ಲಿಲ್ಲ ಪೀಟರ್ ನಿಮ್ಮವನು ಅಂತ. ಈಗ ಗೊತ್ತಾಯ್ತಲ್ಲ, ಇನ್ನೂ ಏನಾದ್ರೂ ಹೇಳ್ಬೇಕಾ? ಪೀಟರ್, ಯು ಡೋಂಟ್ ವರಿ, ಇವನ್ನ ನನ್ ಕಡೆಯವ್ರು ನೋಡ್ಕೋತಾರೆ. ನೀನ್ ಬಾ ನನ್ ಜೊತೆ. ಸಾರಿ ಮ್ಯಾಮ್, ನನಗೇನು ಹೆಲ್ಪ್ ಬೇಡ. ಏಯ್ ಬೇಡ. ನನ್ನ ಮಾತನ್ನ ಕಿವಿ ಕೊಟ್ಟು ಕೇಳಿಸ್ಕೊ. ನಿನಗೆ ನಿನ್ ದುಡ್ಡು, ನಿನ್ ಬಾರ್ ವಾಪಸ್ ಬೇಕು ಅಂದ್ರೆ ನೀನ್ ನನ್ನ 2 ಷರತ್ತುಗಳನ್ನ ಒಪ್ಕೋಬೇಕು. ಏನದು? ನಿನ್ನ ಎಲ್ಲ ಬ್ಲ್ಯಾಕ್ ಮನಿ ಯಾರಿಂದ ತಗೊಂಡಿದ್ಯೋ ಅವ್ರಿಗೆ ವಾಪಸ್ ಕೊಡು. ಮತ್ತೆ ನಂಗೆ ಈ ಫೋಟೋ ನಿಜವಾದ ಕತೆ ಹೇಳು. ನಿಂಗೆ ಗೊತ್ತಿದಾರಲ್ವಾ ಇವ್ರಿಗೆ ನೀನ್ ಏನ್ ಮಾಡ್ದೆ ಹೇಳು. ಈ ತುಂಬಾ ಹಳೆ ಫೋಟೋ ಇದು. ಬಿಗ್ ಡ್ಯಾಡಿ ಹೇಳಿದಕ್ಕೋಸ್ಕರ ಅರ್ಧ ಜೀವ ಆಗಿರೋ ಈ ವ್ಯಕ್ತಿನ ನಾನು ಮನೆಯಿಂದ ಆಚೆ ಬಿಸಾಕಿದ್ದೆ. ಅಪ್ಪ, ಅಪ್ಪ ಎದ್ದೇಳಿ ಅಪ್ಪ. ಪೀಟರ್, ಅಪ್ಪ, ಮಗನೇ ನನ್ಗೊಂದ್ ಮಾತು ಕೊಡು. ನೀನ್ ಗ್ಯಾಮ್ಲಿಂಗ್ ಆಡ್ತಲ್ಲಿ ಈ ತರದ ವ್ಯಕ್ತಿಯಿಂದ ದೂರ ಇರು. ಅವಾಗ ನಿನ್ಗೆ ತುಂಬಾ ಒಳ್ಳೇದಾಗುತ್ತೆ. ಮಾತು ಕೊಡು ಮಗನೇ, ಮಾತು ಕೊಡು. ಹಾ, ಪ್ರಾಮಿಸ್ ಅಪ್ಪ, ಪ್ಲೀಸ್ ಅಪ್ಪ. ಬಿಗ್ ಡ್ಯಾಡಿ? ಯಾರ ಬಿಗ್ ಡ್ಯಾಡಿ? ಅಯ್ಯೋ, ಈ ವ್ಯಕ್ತಿ ಬಿಗ್ ಡ್ಯಾಡಿಗೋಸ್ಕರ ಜೂಜ್ ಆಡ್ತಾ ಇದ್ದ. ಅವನಿಗೋಸ್ಕರ ಕೆಲಸ ಮಾಡ್ತಿದ್ದ. ಎಲ್ಲಿ ಸಿಗ್ತಾನೆ ಆ ಬಿಗ್ ಡ್ಯಾಡಿ ನನಗೆ? ಬಿಗ್ ಡ್ಯಾಡಿ ಅವರು ಗೋವಾದಲ್ಲಿ ಅಂಡರ್ ಗ್ರೌಂಡ್ ಮತ್ತೆ ದೊಡ್ಡ ಕೆಸಿನೋಗಳೆಲ್ಲ ಇದಾವೆ. ಅವ್ರನ್ನ ಹುಡ್ಕಕ್ ಸಾಧ್ಯನೇ ಇಲ್ಲ.
ನಿನಗೆ ಗೊತ್ತು ಅವನ್ ಎಲ್ಲಿದ್ದಾನೆ ಅಂತ ಹೇಳು ನನ್ಗೆ. ನಿಜವಾಗ್ಲೂ ನನಗ್ ಗೊತ್ತಿಲ್ಲ ಎಲ್ಲಿದ್ದಾರೆ ಬಿಗ್ ಡ್ಯಾಡಿ ಅಂತ, ನಿಜವಾಗ್ಲೂ ಗೊತ್ತಿಲ್ಲ. ಏಯ್, ನೀನ್ ಹೋಗ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪೀಟರ್, ಏನ್ ಯೋಚನೆ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ಯಾ ಹೇಳು ನನ್ಗೆ, ನಾನ್ ಹೆಲ್ಪ್ ಮಾಡ್ತೀನಿ. ನೋ ಥ್ಯಾಂಕ್ಸ್ ಮ್ಯಾಮ್. ಇವಾಗ ಏನ್ ಮಾಡ್ಬೇಕು ಅದನ್ನ ನಾನೇ ಮಾಡ್ತೀನಿ. ಅಂದ್ರೆ ನಿನ್ಗೆ ಈಗ್ಲೂ ನನ್ ಮೇಲೆ ನಂಬಿಕೆ ಇಲ್ಲ? ನೀವ್ ನಿಜವಾಗ್ಲೂ ನನ್ಗೆ ಹೆಲ್ಪ್ ಮಾಡೋದಾದ್ರೆ ಬಿಗ್ ಡ್ಯಾಡಿ ಎಲ್ಲಿದ್ದಾರೆ ಅನ್ನೋದನ್ನ ನಂಗೆ ತಿಳಿಸಿ. ಅದು ಯಾರಿಗೂ ಗೊತ್ತಿಲ್ಲ ಪೀಟರ್. ಎಲ್ರಿಗೂ ಇಷ್ಟೇ ಗೊತ್ತಿರೋದು ಅವ್ರದೊಂದು ಅಂಡರ್ ಗ್ರೌಂಡ್ ಕೆಸಿನೋ ಇದೆ, ಅಲ್ಲಿ ತುಂಬಾ ಎಕ್ಸ್ಪರ್ಟ್ಸ್ಗೆ ಮಾತ್ರನೇ ಎಂಟ್ರಿ ಇರೋದು. ಆ ಆಂಟನಿನ ನೀನು ಸೋಲ್ಸಿದ್ಯಲ್ಲ, ಅವನು ಬಿಗ್ ಡ್ಯಾಡಿ ಕಡೆ ಅವನೇ. ಧನ್ಯವಾದ. ಇನ್ ಮುಂದೆ ನಾನ್ ನೋಡ್ಕೊಳ್ತೀನಿ. ಸರಿ. ಕಸಿನೋ ಪ್ರೈಡ್ ಮತ್ತೆ ನನ್ಗೂ ಕೂಡ ನಿನ್ನ ಅವಶ್ಯಕತೆ ಇದೆ. ನಾನ್ ನಿನ್ಗೋಸ್ಕರ ವೇಟ್ ಮಾಡ್ತೀನಿ. ಒಂದ್ ಮಾತಾಡೋಣ. ನನ್ಗೆ ನಿನ್ನ ನಿಜವಾದ ಸತ್ಯ ನನ್ಗೇನು ಅಂತ ಗೊತ್ತಾಗ್ತಿಲ್ಲ. ನೀನ್ ಯಾರಣ್ಣ? ನಿನ್ಗೇನನ್ಸತ್ತೆ? ಅದು ಅರು ಏನಾಯ್ತಣ್ಣ? ಎಲ್ರಿಗೂ ತಲೆ ಕೆಟ್ಟಿದೆ. ಸರಿ ಹೋಗೋಣ. ದುಡ್ಡು ಅಣ್ಣ, ದುಡ್ಡು ಎಲ್ಲೋಯ್ತು? ಏ ಕಳ್ಳ 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 ಓಡ್ತಾ ಇದ್ದೆ, ನಿಂತ್ಕೋ. ಪೀಟರ್ ಅಣ್ಣ, ನಾನ್ ಇವಳನ್ನ ಹುಡುಗ ಅನ್ಕೊಂಡಿದ್ದೆ, ಆದ್ರೆ ಹುಡುಗಿ ಆಗೋದ್ಲು. ದೊಡ್ಡ ಕಳ್ಳಿ. ಕಳ್ಳ ನಿಮ್ಮಪ್ಪ ಕಣೋ. ಅಯ್ಯೋ, ನೀನಂತೂ ತುಂಬಾ ಟ್ಯಾಲೆಂಟ್ ಇದ್ಯಾ. ನನ್ನನ್ನೇ ಬೆಳೆಸ್ಬಿಟ್ಟಿಯಲ್ಲ ನೀನು. ನನ್ನ ಹತ್ರ ಟ್ಯಾಲೆಂಟ್ ಇದೆ, ಆದ್ರೆ ನಿನಗ್ ಬುದ್ಧಿ ಕಡಿಮೆ ಇದೆ. ಹೌದಾ? ಬುದ್ಧಿ ಕಮ್ಮಿ ಇದ್ಯಾ? ಅಣ್ಣ, ನಾನು ಯಾರು ಅಂತ ಇವಳಿಗೆ ತೋರಿಸಿ ಮಣ್ಣು ಮುಗಿಸ್ತೀನಿ ನೋಡು. ಹಾ, ಒಂದ್ ನಿಮಿಷ ಇರು. ಏನ್ ಟ್ಯಾಲೆಂಟ್ ಇದೆ ನಿನ್ನ ಹತ್ರ? ನನ್ ಟ್ಯಾಲೆಂಟ್ ನೋಡ್ಬೇಕಾ ನೀನು? ಇದ್ರಲ್ಲಿ ಯಾವ್ದಾದ್ರು ಪೇಜ್ ನ ಹುಡುಕು, ನಾನ್ ಅದೇ ಪೇಜ್ ನಾನು ನನ್ನ ಬ್ಲೇಡ್ ಇಂದ ಕಟ್ ಮಾಡ್ತೀನಿ. ಒಂದ್ ವೇಳೆ ನಾನು ಅದನ್ನ ಮಾಡ್ಲಿಲ್ಲ ಅಂದ್ರೆ ನಿನ್ ದುಡ್ಡು ವಾಪಸ್. ನಾನ್ ಅದನ್ನ ಮಾಡ್ದೆ ಅಂದ್ರೆ ನಿನ್ ದುಡ್ಡೆಲ್ಲ ನಂದು. ಪಕ್ಕ? ಪಕ್ಕ. ಹಾಗಾದ್ರೆ ಆಟ ಶುರು ಮಾಡೋಣ. ಪೇಜ್ 11ರಿಂದ 26. ಚೆಕ್ ಮಾಡ್ಕೋ. ಈ ಹುಡುಗಿ ಅಂತೂ ನನಗೆ ಉಪಯೋಗ ಆಗ್ತಾಳೆ. ಪೀಟರ್ ಅಣ್ಣ, ಇವಳು ನಿಜ ಹೇಳ್ತಿದ್ದಾಳೆ. 11ರಿಂದ 26ನೇ ಪೇಜ್ ತನಕ ಯಾವುದೂ ಇಲ್ಲ. ಇದು ಹೇಗೆ? ಹೇಗೆ ಅಲ್ಲ, ದುಡ್ಡು. ಹ? ನಾನ್ ಗೆದ್ದಾಯ್ತು, ನೀನ್ ನಡೀತಿರಿಲ್ಲಿಂದ. ನಮ್ ಟೀಮಿಗೆ ಬರ್ತೀಯಾ? ಪೀಟರ್ ಅಣ್ಣ, ಟೀಮ್ ಅಂದ್ರೆ ನಾವಿಬ್ರೇ ತಾನೆ. ಈ ಕಳ್ಳಿ ಕೆಲ್ಸ ಏನಿದ್ರಲ್ಲಿ? ನಾನಿವಾಗ ಟೀಮ್ ಮಾಡ್ಬೇಕಲ್ವಾ, ಅದಕ್ಕೆ ನೀವಿಬ್ರು ಬೇಕು. ದರ ನಿಂಗ್ ಪ್ರಾಬ್ಲಮ್ಮಾ? ನಿನಗ್ ಸಮಸ್ಯೆ ಏನೂ ಇಲ್ಲ ಅಂದ್ರೆ ನನಗೂ ಏನು ಸಮಸ್ಯೆ ಇಲ್ಲ ಅಣ್ಣ. ಆದ್ರೆ ನನಗ್ ಪ್ರಾಬ್ಲಮ್ ಇದೆ. ಏನು? ನಾನ್ ಯಾಕೆ ನಿನ್ ಟೀಮಿಗೆ ಬರ್ಬೇಕು? ನನಗೇನ್ ಸಿಗತ್ತೆ? ನಿನ್ಗೇನ್ ಬೇಕು? ದುಡ್ಡು, ಮರ್ಯಾದೆ? ನಿನ್ನ ಹೆಸರೇನು? ಜೂಲಿ. ಹಲೋ ಪೀಟರ್, ನಾನ್ ನಿನ್ನನ್ನ ಮೀಟ್ ಮಾಡ್ಬೇಕು. ನಾಳೆ ನೀನು ಕೆಸಿನೋಗ್ ಬರ್ಬೋದಾ ಪ್ಲೀಸ್? ಓಕೆ ಮ್ಯಾಮ್. ನೀವು ಟೀಮಲ್ಲಿ ಇರಬೇಕು ಅಂದ್ರೆ ನೀವಿಬ್ರು ಚೇಂಜ್ ಆಗ್ಬೇಕು. ಜೊತೆಗೆ ನಿಮ್ ಬಟ್ಟೆ ಕೂಡ. ಇವಾಗಿಂದ ನಾವ್ ಒನ್ ಟೀಮ್. ಹಾ ಅಣ್ಣ. ಹಾಗಾದ್ರೆ ನೀನು ಬಿಗ್ ಡ್ಯಾಡಿ ಮೀಟ್ ಮಾಡ್ಬೇಕಾ? ಹೌದು, ನಿಮ್ ದೊಡ್ಡಪ್ಪನ್ನ. ಈ ಫೋಟೋಲಿರೋ ಕತೆ ಬಗ್ಗೆ ನಿನಗೆ ಗೊತ್ತಾಗ್ಬೇಕಲ್ವಾ? ಕೇಳಿಸ್ಕೋ, ಈ ಮನುಷ್ಯ ಬೀದಿನ ಸತ್ತಿದ್ದ. ಆಕ್ಚುಲಿ ಇವ್ನು ನಾಯಿನೇ. ಆದ್ರೆ ನಿನಗೆ ಗೊತ್ತಿರುತ್ತಲ್ವಾ, ಯಾಕಂದ್ರೆ ನೀನ್ ನಾಯಿ ಗುಟ್ಟಿರೋನು ಅಂತ.
ಅದಕ್ಕೆ ಹೇಳ್ತಾ ಇದ್ದೀನಿ, ಬ್ಯಾಕ್ ಆಫ್, ಹಿಂದೆ ಇರೋ, ಜಾಸ್ತಿ ಮುಂದೆ ಬರಬೇಡ. ಇಲ್ಲಾಂದ್ರೆ ನೀನು ನಿಮ್ಮ ಅಪ್ಪನ್ ತರ ನಾಯಿ ತರ ಸಾಯ್ತೀಯ. ಈಗ್ಲೂ ಮೀಟ್ ಮಾಡ್ಬೇಕಾ ನೀನು ದೊಡ್ಡಪ್ಪನ್ನ? ನಿನ್ ತಲೆ ಕೆಟ್ಟಿದ್ಯಾ? ಬಿಗ್ ಡ್ಯಾಡಿನ ಭೇಟಿ ಮಾಡ್ಬೇಕಾ? ಪೀಟರ್ ಅವನು ಆಂಟನಿ ಅಲ್ಲ. ಅವನ್ ಜೊತೆ ಆಟ ಆಡೋದು ಅಂದ್ರೆ ಸಾವಿನ ಜೊತೆ ಆಡ್ದಾಗೆ. ನೀನ್ ಅಲ್ಲಿಗ್ ಹೋಗೋದಿಲ್ಲ, ನಾನ್ ಹೇಳ್ತಿದ್ದೀನಿ. ನಾನ್ ಹೋಗ್ತಾ ಇದ್ದೀನಿ. ಪೀಟರ್, ನಾನ್ ನಿಮ್ನ ಕೇಳಕ್ಕಲ್ಲ, ಹೇಳಕ್ ಬಂದಿದ್ದೆ. ಬಾಯ್. ನಿನಗ್ ಯಾಕೆ ಅರ್ಥ ಆಗ್ತಿಲ್ಲ? ಬಿಗ್ ಡ್ಯಾಡಿ ತನ್ನ ಶತ್ರುನ ಯಾವತ್ತೂ ಕ್ಷಮಿಸೋದಿಲ್ಲ. ಯಾರಾದ್ರೂ ಅವನ್ ವಿರುದ್ಧ ಹೋದ್ರೆ ಅವನತ್ರ ಇರೋ ಕಾಸ್ಟ್ಲಿ ವಸ್ತುನ ಕಿತ್ಕೋತಾನೆ. ನನ್ ಕಾಸ್ಟ್ಲಿ ವಸ್ತುನ ಆಲ್ರೆಡಿ ಅವ್ನು ನನ್ನಿಂದ ಕಿತ್ಕೊಂಡಿದ್ದಾನೆ. ಆದ್ರೆ ಇವಾಗ ಅವನದ್ರ ಬೆಲೆ ಕಟ್ಲೇಬೇಕಾಗತ್ತೆ. ಸರಿ, ನೀನ್ ಹಠಕ್ ಬಿದ್ದಿದ್ಯಾ, ನಾನ್ ನಿನ್ನನ್ ತಡೆಯಲ್ಲ. ಆದ್ರೆ ಹೋಗೋಕ್ಕೂ ಮುಂಚೆ ಪಣಕ್ಕೆ ದುಡ್ಡನ್ನ ಕಟ್ತೀಯ, ನಿನ್ನ ಜೀವನಲ್ಲ. ನೀನ್ ತುಂಬಾ ಕೈಂಡ್ ಅಂತ ಕೇಳ್ಪಟ್ಟಿದ್ದೀನಿ. ನಾನ್ ಎಷ್ಟೆಲ್ಲ ದುಡ್ಡು ಕೊಟ್ಟಿದ್ನಲ್ಲ ನಿನ್ಗೆ, ಅಷ್ಟನ್ನು ನೀನು ಯಾವ್ದೋ ಬಿಕಾರಿ ಹಿಂಗ್ಸ ಕೊಟ್ಟಿದ್ಯಂತೆ. ನಿಮಗೆ ಯಾರು ಹೇಳಿದ್ರು? ಇಲ್ಲಿ ಯಾವ ರಹಸ್ಯನೂ ನನ್ನಿಂದ ಬಚ್ಚಿಡಲ್ಲ. ನಿನಗೇನನ್ಸತ್ತೆ? ಡೇವಿಡ್ ಅಡ್ಡಾಗ್ ಬಂದು ನಿನ್ನನ್ನ ಕಾಪಾಡೋದೊಂದು ಆಕಸ್ಮಿಕ ಅಂತನ? ಅಂದ್ರೆ ಅಲ್ವಾ? ಇರ್ಲಿ ಬಿಡು ಇದನ್ನ. ಈ 10 ಲಕ್ಷ ರೂಪಾಯಿ ನಿನ್ ಗೆಲ್ಲು ಅಥವಾ ಸೋಲು ನನಗೇನು ಅನ್ಸಲ್ಲ. ಆದ್ರೆ ಜೀವಂತವಾಗಿ ವಾಪಸ್ ಬಾ, ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೇನೆ. ಈ ಸಾಕು ನನ್ಗೆ. ಪೀಟರ್, ಖಂಡಿತ ವಾಪಸ್ ಬಾ. ನೀನಿಲ್ದೆ ನನ್ನ ಪ್ರಪಂಚದಲ್ಲಿ ಏನೂ ಇರಲ್ಲ. ನಾನು ಆಡ್ಬೇಕು. ನನಗೆ 500 ಚಿಪ್ಸ್ ಕೊಡಿ. ಮೇಡಮ್, ಅವಾಗಿಂದ ಅದ್ನ ಅಲ್ಗಾಡ್ಸ್ತಾ ಇದ್ದೀರಾ, ಬೇಗ ತೆಗಿರಿ. ಡೈಸ್ ನಂಬರ್ನ ಈ ಸಾರಿ ನಾನೇ ಗೆಸ್ ಮಾಡ್ತೀನಿ. ನನ್ ಬೆಟ್ 17ಕ್ಕೆ. ಆಗ್ಲಿಂದ 8 ರೌಂಡಿಂದ ಕಡಿಮೆ ನಂಬರೇ ಬರ್ತಾ ಇದೆ, ಗೊತ್ತಾಯ್ತಾ ನಿಂಗೆ? ಇವನ್ ನೋಡಿದ್ರೆ ಏರಿಸ್ತಾ ಇದ್ದಾನೆ ಹಾಗೆ. ಬಿಡು, ಇವನಿಗೆ ಸೋಲಕ್ ಇಷ್ಟ ಇದ್ರೆ ಸೋಲ್ಲಿ. ಈ ಆಟ ಲಕ್ದು. ಲಕ್ ತಿರ್ಗಕ್ಕೆ ತುಂಬಾ ಸಮಯ ಏನ್ ಬೇಕಾಗಿಲ್ಲ. ಸರಿ, ನೋಡೋಣ. ಒಪ್ಕೋಬೇಕು, ಇವನ ಹತ್ರ ಏನೋ ಶಕ್ತಿ ಇದೆ. ಇವ್ನ್ ಹೇಳ್ದಾಗೆ ಬಿದ್ದು. ಬ್ರೋ, ನಿನ್ಗೆ ಭಯ ಆಗಿಲ್ವಾ ಇಷ್ಟು ದೊಡ್ಡ ರಿಸ್ಕ್ ತಗೊಳಕ್ಕೆ? ಲಕ್ ನಮ್ ಜೊತೆ ಇದ್ರೆ ರಿಸ್ಕು ದೊಡ್ಡದಾಗಿ ತಗೋಬೇಕಾಗತ್ತೆ. ನನ್ ಮುಂದಿನ ಬ್ಯಾಟ್ 18ಕ್ಕೆ. 18? ಸರಿಯಾಗಿ ಯೋಚನೆ ಮಾಡು. 18 ತುಂಬಾ ದೊಡ್ಡ ನಂಬರ್. 3 ಡೈಸ್ ಅಲ್ಲಿ 6 ಬರೋದು ತುಂಬಾ ಕಡಿಮೆ. ಬ್ರೋ, ನಾವ್ ಹಳೆ ಕಿಲಾಡಿಗಳು. ಈ ಗೇಮ್ ಅಲ್ಲಿ 3 ಡೈಸ್ ಅಲ್ಲಿ 3, 6, 18 ಬರೋದು ಇಟ್ಸ್ ಲೈಕ್ ಇಂಪಾಸಿಬಲ್. ನೀನ್ ಈ ಆಟ ಆಡಿದ್ಯಾ? ನಾನು ಇದ್ರಲ್ಲಿ ಜೀವಿಸಿದ್ದೀನಿ. ನನ್ ಜೊತೆ ಯಾರು ದುಡ್ಡು ಕಟ್ತೀರೋ ಅವ್ರು ಲಾಭದಲ್ಲಿರ್ತೀರಾ. ಏನ್ ಕಾನ್ಫಿಡೆನ್ಸ್ ಗುರು. ನಾನಂತೂ 18ಕ್ಕೆ ಬೆಟ್ ಕಟ್ತೀನಿ. ನಾನು ಅಷ್ಟೇ ಸೇಮ್ ಅಷ್ಟೇ. ಆಲ್ ಇನ್. ಓಪನ್ ಮಾಡು. ಅಜ್ಜಿ, ಇವನ್ ಯಾರೋ ಸರಿಯಾದ ಖಿಲಾಡಿನೇ. ಜೈ ಕಿಶನ್ ಗುಪ್ತಾ ಉರ್ಫ್ ಜಾಕಿ. ಇವನ್ ಯಾವತ್ತೂ ಗೆದ್ದೇ ಇಲ್ಲ. ಆದ್ರೆ ಗೆದ್ದವ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಇವನ್ ಹಳೆ ಚಾಡಿ. ಬಿಡಿ, ಜಾಗ ಬಿಡಿ ಅಣ್ಣಂಗೆ. ಅಣ್ಣ ಕೂತ್ಕೊಳ್ಳಿ ಅಣ್ಣ. ಕೂತ್ಕೊಳ್ಳಿ. ಅಣ್ಣ, ನೀನ್ ತುಂಬಾ ಲಕ್ಕಿ ಇದೆಯಾ. ಇವತ್ ನಿನ್ ದಿನ ಚೆನ್ನಾಗಿ ನಡೀತಾ ಇದೆ. ನೀನ್ ಯಾವ್ದಾಗ್ತೀಯಾ ಅದಕ್ ನಾವೆಲ್ಲ ಆಗ್ತೀವಿ. ಹೇಳಿ. ಹಲೋ, ಏನ್ ನೋಡ್ತಿದ್ಯಾ? ಚಿಪ್ಪಂಚು, ನಮ್ಮ ಅಣ್ಣ ಗೆಲ್ತಿದ್ದಾನೆ. ನೀವಂತೂ ದುಡ್ಡು ಕಟ್ಟಿಲ್ಲ. ನಿಮ್ ಟ್ರೈನ್ ಏನ್ ಮಿಸ್ ಆಗ್ತಿದ್ಯಾ? ಆ ತರ ಏನಿಲ್ಲಮ್ಮ.
ಇವನು ನಮ್ ಗುರು. ಇವನ್ ಗೆದ್ರೇನು ನಾನ್ ಗೆದ್ರೇನು ಎರಡು ಒಂದೇ. ಅರ್ಥ ಆಯ್ತಾ ಅಲ್ವಾ ಗುರು? ನೀನ್ ತುಂಬಾ ಮಾತಾಡ್ತೀಯ, ಆದ್ರೆ ಚೆನ್ನಾಗಿ ಮಾತಾಡ್ತೀಯ. ಈಗ ನೀನು ಸುಮ್ಮನೆ ನಿಂತ್ಕೊಂಡು ಗೇಮ್ ನೋಡು. ಶುರು ಹಚ್ಕೊಳ್ಳಿ. ಗುರು ನೀನ್ ಸಾಕತ್ತಾಗ ಆಡ್ತಾ ಇದೀಯಾ. ದುಡ್ಡು ಎಣ್ಸಕ್ ನಾನು ನಿನ್ಗೆ ಹೆಲ್ಪ್ ಮಾಡ್ಲಾ ಹೇಳು? ಬೇಡ, ಇವಾಗ ಈ ಟೇಬಲ್ ಅಲ್ಲಿ ಆಟ ಆಡೋದು ಬೇಡ. ಅಣ್ಣ ಅಣ್ಣ ಇನ್ನೊಂದು ಗೇಮ್ ಆಡೋಣ ಪ್ಲೀಸ್ ಅಣ್ಣ. ಅಯ್ಯೋ ಅಣ್ಣ ಹೇಳೋ ಸರಿ ಬೇಗ ಶುರು ಮಾಡಿ. ಇವತ್ತಿನ ಹೊಸ ಡೈಸ್ ಶುರು ಮಾಡಿ. ನಮ್ ಗುರು ಇವತ್ತು ಬ್ಲಾಕ್ ಜಾಕ್ ಆಡ್ತಾರೆ. ಬ್ಲಾಕ್ ಜಾಕ್ ಎಂತ ಕಾರ್ಡ್ ಗೇಮ್ ಅಂದ್ರೆ ರಾಜ ರಾಣಿ ಜೋಕರ್ನ ವ್ಯಾಲ್ಯೂ 10 ಪಾಯಿಂಟ್ ಆಗಿರುತ್ತೆ. ಎಕ್ಕನ್ನ 1 ಅಂತ ತಗೋಬಹುದು ಅಥವಾ 11. ಯಾವ ಪ್ಲೇಯರ್ನ ಕಾರ್ಡಿನ ಬೆಲೆ 21 ಆಗಿರುತ್ತೋ ಅಥವಾ ಅದ್ರಕ್ಕಿಂತ ಕಡಿಮೆ ಆಗಿರುತ್ತೋ ಆ ಪ್ಲೇಯರ್ ಗೆದ್ದ ಹಾಗೆ. ಯಾವ ಪ್ಲೇಯರ್ಗೆ 21ಕ್ಕಿಂತ ಜಾಸ್ತಿ ಬಂದಿರುತ್ತೋ ಅವನು ಸೋತ್ ಹಾಗೆ. ಸರ್ ಎಷ್ಟ್ ಕಟ್ಬೇಕು? ಟೇಬಲ್ ಲಿಮಿಟ್ ಎಷ್ಟಿದೆ? ಒಂದ್ ಸಿಂಗಲ್ ಡೆಕ್ಗೆ 1.5 ಲಕ್ಷ. ಆಯ್ತು, 1.5 ಲಕ್ಷ. 1.5 ಲಕ್ಷ? ಇವತ್ತಿ ಕಸಿನೋ ಮುಳುಗ್ ಹೋಗುತ್ತೆ ಅನ್ಸುತ್ತೆ. ಗುರು ನೋಡ್ದ್ಯಾ ಇವತ್ ನಿನ್ ಲಕ್ ಹೇಗಿದೆ ಅಂತ? ಗುರು ನಾನ್ ನಿನಗ್ ಲಕ್ಕಿ ಚಾಮ್ ಅಂತ ಅನ್ಸ್ತಿಲ್ವಾ ನಿಂಗೆ? ನಿನಗ್ ನಾನ್ ಸಿಗ್ದಾಗಿಂದ ನೀನ್ ಗೆಲ್ತಾನೆ ಇದೀಯಾ ನೋಡು. ಸರ್ ಸ್ಪ್ಲಿಟ್ ಮಾಡ್ಬೇಕಾ? ಏನ್ ಸ್ಪ್ಲಿಟ್ ಮಾಡೋದು? ಇಷ್ಟು ದೊಡ್ಡ ನಂಬರ್ 20 ನಂಬರ್. ನಮ್ ಗುರು ನನ್ ದಡ್ಡ ಅನ್ಕೊಂಡಿದ್ಯಾ ನೀನು? ಸ್ಪ್ಲಿಟ್ ಎಲ್ಲ ಬೇಕಾಗಿಲ್ಲ. ನಾನ್ ಸ್ಪ್ಲಿಟ್ ಮಾಡ್ತೀನಿ. ಅಣ್ಣ ಲಕ್ನ ಪರೀಕ್ಷೆ ಮಾಡ್ಬೇಡ. ಡಬಲ್ ಗಳಿಸೋಕೋಸ್ಕರ ಇಷ್ಟು ದೊಡ್ಡ ಅಮೌಂಟ್ ಕಟ್ಟಕ್ ಹೋಗ್ಬೇಡ. ಹೌದು ಗುರು, ನೀವ್ ಗೆಲ್ತಾ ಇದ್ದೀರಾ, ಹಾಗೆ ಹೋಗ್ಬಿಡಿ. ಯಾಕೆ ಸುಮ್ನೆ ಬಾವಿಗೆ ಹಾರ್ತಾ ಇದ್ದೀರಾ? ಎಸ್ ಸರ್. ಸರ್ ಇದು ನಿಮ್ಮ 2 ಕಾರ್ಡು. ಸರ್ ನೀವು ಮತ್ತೆ ಸ್ಪ್ಲಿಟ್ ಮಾಡ್ಬೇಕು ಅಂತಿದ್ದೀರಾ? ಏನ್ ಸ್ಪ್ಲಿಟ್? ಪದೇ ಪದೇ ಸ್ಪ್ಲಿಟ್ ಸ್ಪ್ಲಿಟ್. ನಮ್ ಗುರುಗೆ ತಲೆ ಕೆಟ್ಟಿದ್ಯಾ ಅನ್ಕೊಂಡಿದ್ಯಾ? ಸ್ಪ್ಲಿಟ್ ಗೀಟ್ ಎಲ್ಲ ನಡಿಯಲ್ಲಮ್ಮ. ನಾನ್ ಸ್ಪ್ಲಿಟ್ ಮಾಡ್ತೀನಿ. ಅಣ್ಣ 4 ಸ್ಪ್ಲಿಟ್ ಎಲ್ಲಾದ್ರೂ 21ಕ್ಕಿಂತ ಜಾಸ್ತಿ ಬಂತು ಅನ್ಕೊಳ್ಳಿ, 4 ಪಟ್ಟು ಸೋತ್ ಬಿಡ್ತೀರಾ. ಅಣ್ಣ ಮೊದ್ಲು ಕಾನ್ಫಿಡೆನ್ಸ್ ಅಲ್ಲಿ ಆಡ್ತಿದ್ದೆ, ಇದು ಓವರ್ ಕಾನ್ಫಿಡೆನ್ಸ್. ಆಡ್ಬೇಡ, ಸೋತ್ ಹೋಗ್ತೀಯಾ. ಎಸ್ ಸರ್. ನೋಡ್ದಾ ನಮ್ ಗುರು ಹುಲಿ ಹುಲಿ ಅಂತ. ಯಾವ ಹುಲಿ? ಸ್ಪ್ಲಿಟ್ ಅಲ್ಲಿ ಅಣ್ಣನಿಗೆ ಬಂದಿರೋದು ದೊಡ್ಡ ನಂಬರ್ ಅಂದ್ರೆ 15. ವೀಲರ್ ಅಲ್ಲಿ 15ಕ್ಕಿಂತ ಜಾಸ್ತಿ 21ಕ್ಕಿಂತ ಕಡಿಮೆ ಬಂತು ಅಂದ್ರೆ ಅಣ್ಣ ಸೋತ್ ಹಾಗೆ. ಏನ್ ಸೋಲೋದು? ನಮ್ ಗುರು ಹುಲಿ. ಇವ್ರಿವಾಗ ಹೊಸ ಕಾರ್ಡ್ ಎತ್ತಾರೆ, ಹಾಗೆ ಹಿಟ್ ಮಾಡ್ತಾರೆ, ನೋಡ್ತಾ ಇರು. ನಾನ್ ಹಿಟ್ ಮಾಡಲ್ಲ. ಸ್ಟೇ. ಗುರು ಹಿಟ್ ಮಾಡಿದ್ರೆ 21 ಹತ್ರ ತಲುಪ್ತೀವಿ. ಗೆಲ್ಲೋ ಸಾಧ್ಯತೆ ಜಾಸ್ತಿನೇ ಇದೆ. ಮತ್ತೆ ಡೀಲರ್ದು 15ಕ್ಕಿಂತ ಜಾಸ್ತಿ ಬಂದ್ರೆ ಪೂರ್ತಿ ಹಣ ಹೋಗುತ್ತೆ. ನಿಂಗ್ ನಿಜವಾಗ್ಲೂ ಆಟ ಆಡಕ್ ಬರುತ್ತಾ ಅಥವಾ ಇದೆಲ್ಲ ಲಕ್ಕಲಾಗಿ ಹೋಗಿರೋದ? ನನಗೆ ಹೇಳು, ನಾನ್ ಯಾರಿಗೂ ಹೇಳಲ್ಲ. ಇಲ್ಲ ಇಲ್ಲ, ಕಾರ್ಡ್ ಶೋ ಮಾಡ್ರೋ ಬೇಗ. ಕಾರ್ಡ್ ತೆಗಿ. ಹದಿನಾರ? ಐದಕ್ಕಿಂತ ಜಾಸ್ತಿ, 5ಕ್ಕಿಂತ ಜಾಸ್ತಿ, 5ಕ್ಕಿಂತ ಜಾಸ್ತಿ. ನೋಡು, ನಿನ್ಗಿಂತ ಜಾಸ್ತಿ ಬಂತು. ನಾವ್ ಗೆದ್ಬಿಟ್ವಿ. ನಮ್ ಗುರು ಈ ಆಟಕ್ಕೆಲ್ಲ ಚಾಂಪಿಯನ್. ಕೊಡಿ ಕೊಡಿ ಕೊಡಿ, ದುಡ್ಡು ಕೊಡಿ, ದುಡ್ಡು ಕೊಡಿ, ಬೇಗ ಕೊಡಿ ಕೊಡಿ.
ಈ ಮಕ್ಳ ಹತ್ರ ಆಟಾಡಿದ್ ಸಾಕು. ಇನ್ ಮುಂದೆ ಇವರಪ್ಪ ಬಿಗ್ ಡ್ಯಾಡಿ ಹತ್ರ ಆಟಾಡ್ಬೇಕು. ಬಾಸ್, ಇಲ್ಲೊಬ್ಬ ವ್ಯಕ್ತಿ ಬಂದು ಎಲ್ಲ ಗೇಮ್ನು ಗೆಲ್ತಾ ಇದ್ದಾನೆ. 500 ರೂಪಾಯಿ ತಂದು ಈಗ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ದಾನೆ. ಯಾರದು ಗೊತ್ತಿಲ್ಲ ಬಾಸ್, ಯಾವತ್ತೂ ನೋಡೇ ಇಲ್ಲ. ಸರಿ, ನಾನು ಬರ್ತೀನಿ. ಅಲ್ಲಿ ತನಕ ದರ್ಶನ್ ಹೇಳು ಅವನ್ನ ಬ್ಯುಸಿ ಆಗಿಡಕ್ಕೆ. ಓಕೆ ಬಾಸ್. ಇಷ್ಟು ಚೆನ್ನಾಗ್ ಆಡ್ತಿರೋ ಈ ಪ್ಲೇಯರ್ ಯಾರು? ಯಾರೇ ಆದ್ರೂ ಜಸ್ಟಿನ ಸೋಲ್ಸಕ್ಕಾಗಲ್ಲ. ಗುರು, ಈ ಟೇಬಲ್ನು ಖಾಲಿ ಮಾಡ್ಬಿಟ್ಟ ನೀನು. ದುಡ್ಡು ನಾನು ಹುಲಿ ಕೊಡೋ ನೀನು. ಸರ್, ತುಂಬಾ ಗೇಮ್ ಆಯ್ತು. ಒಂದಾಟ ನನ್ ಜೊತೆ ಆಡ್ತೀರಾ? ಗುರು, ಇವನ್ ಯಾಕೋ ನನಗೆ ಸರಿ ಕಾಣಿಸ್ತಿಲ್ಲ. ಒಂದ್ ಕೆಲ್ಸ ಮಾಡೋಣ, ದುಡ್ಡು ಎತ್ಕೊಂಡು ಹೋಗ್ಬಿಡೋಣ. ನಿನ್ ಕೆಲ್ಸ ಸುಮ್ನೆ ನಿಂತ್ಕೊಳ್ಳೋದಷ್ಟೇ. ಆಡ್ತೀನಿ, ಆದ್ರೆ ನಂದೊಂದ್ ಷರತ್ತು. ಹೇಳು. ಟೇಬಲ್ ಲಿಮಿಟ್ ಜಾಸ್ತಿ ಮಾಡ್ಬೇಕು. ಇದು ಬಿಗ್ ಡ್ಯಾಡಿ ಅವ್ರ ಕಸಿನೋ. ಇಲ್ಲಿ ಯಾವತ್ತು ದುಡ್ಡು ಕಡಿಮೆ ಇರಲ್ಲ. ನೀನ್ ಹೇಳು, ಎಷ್ಟು ಲಿಮಿಟ್ ಬೇಕು ಅಂತ? ಪೂರ್ತಿ. ಈಗ ಮಜಾ ಸಿಗುತ್ತೆ. ಲಕ್ಷ್ಮೀ ದೇವಿ, 21ಗಿಂತ ಕಡಿಮೆ ಬರ್ಲಿ, ನಿಂಗೆ ಒಳ್ಳೆ ಕಾಣಿಕೆ ಕೊಡ್ತೀನಿ. 21ಗಿಂತ ಕಡಿಮೆ. ಹಿಟ್ ಇಲ್ಲ ಸ್ಟೇ? ಹಿಟ್. ಒಂದೇ ಅಲ್ಲ, ಒಂದ್ಸತಿ 3 ಕಾರ್ಡ್. ಹೇ ಗುರು, ನನ್ನ ಲೈಫಲ್ಲೇ ಮೊದಲನೇ ಸಲ ಒಂದೇ ಸಲ 3 ಕಾರ್ಡನ್ನ ಹಿಟ್ ಮಾಡ್ತಿರೋ ನೋಡ್ತಿರೋದು. 1 ನಿಮಿಷ ಗುರು, ಏನ್ ಮಾಡ್ತಾ ಇದ್ದೀರಾ? ನಿಮ್ಗೊಂದು ಗಾದೆ ಗೊತ್ತಾ? ನಮ್ ಕಾಲ್ ಮೇಲೆ ನಾವೇ ಕಲ್ಲು ಹಾಕ್ತಾ ಇದೀವಿ ಅನ್ನೋದು. ನೀನ್ ಇನ್ನೊಂದ್ಸತಿ ಬಾಯಿ ತೆಗೆದ್ರೆ ನಿನ್ ಬಾಯಿಗೆ ಹೊಲಿಗೆ ಹಾಕಿ ನಿನ್ನ ಇಲ್ಲಿಂದ ಹೊರಗಡೆ ಬಿಸಾಕ್ಬಿಡ್ತೀನಿ. ಗುರು, ನನ್ ಮಾತಿನ ಅರ್ಥ ಏನಂದ್ರೆ, ನೀವು ಗೆದ್ರೆ ನನಗೆ ಕಮಿಷನ್ ಕೊಡ್ತೀರಾ? 2% ಅಲ್ವಾ? ನಿನಗೆ ಕಮಿಷನ್ ಬೇಕಲ್ವಾ? ಸುಮ್ನೆ ಇರು ಮತ್ತೆ. ಏನ್ ನೋಡ್ತಾ ಇದ್ಯಾ? ಕಾರ್ಡ್ ಕೊಡು. ಅಣ್ಣ 3 ಕಾರ್ಡ್ ಅಂದ್ಮೇಲೆ 3 ಕಾರ್ಡ್ ಹಂಚ್ಬೇಕು. ಅಯ್ಯೋ ದೇವ್ರೆ, ಮುಗೀತು ನಮ್ ಕತೆ. 20 ಆಗೋಯ್ತು. ಇನ್ ನಮ್ಮನ್ನ ಎಕ್ಕನೆ ಕಾಪಾಡ್ಬೇಕು. ಈ ರೀತಿಯ ಕಥೆಗಳನ್ನು ಕೇಳಲು ಈಗಲೇ ಪಾಕೆಟ್ ಎಫ್ಎಂ ಆಪ್ ಡೌನ್ಲೋಡ್ ಮಾಡಿ. ಆಪ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.